ವಿದ್ಯಾರ್ಥಿಗಳೇ, ಪ್ಲಾಸ್ಟಿಕ್ ವೆಲ್ಡಿಂಗ್ ಯಂತ್ರದಿಂದ ದುರಸ್ತಿ ಮಾಡಿದ ಪ್ಲಾಸ್ಟಿಕ್ ಮುರಿದ ಭಾಗಗಳು ಅಥವಾ ಪೈಪ್ ವಿಷಯಕ್ಕೆ ಸುಸ್ವಾಗತ. ಪ್ಲಾಸ್ಟಿಕ್ ವೆಲ್ಡಿಂಗ್ ಮೂಲಕ ಮುರಿದ ಪ್ಲಾಸ್ಟಿಕ್ ಕಂಟೈನರ್ ಅನ್ನು ಸರಿಪಡಿಸುವುದು, ಬಲವಾದ ಮತ್ತು ಬಾಳಿಕೆ ಬರುವ ಬಂಧವನ್ನು ಖಾತ್ರಿಪಡಿಸುವುದು ಈ ಕಾರ್ಯವಿಧಾನದ ಉದ್ದೇಶವಾಗಿದೆ. ಈ ವಿಷಯವು ಹಲವಾರು ಉಪಕರಣಗಳು ಮತ್ತು ಸಲಕರಣೆಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಬಳಸುವ ಮುಖ್ಯ ಸಾಧನಗಳು ಇಲ್ಲಿವೆ. ಮುರಿದ ಪ್ಲಾಸ್ಟಿಕ್ ಪೈಪ್. ಪ್ಲಾಸ್ಟಿಕ್ ವೆಲ್ಡಿಂಗ್ ರಾಡ್ ಧಾರಕದ ವಸ್ತುಗಳಿಗೆ ಹೊಂದಿಕೆಯಾಗುತ್ತದೆ. ತಾಪಮಾನ ನಿಯಂತ್ರಣದೊಂದಿಗೆ ಪ್ಲಾಸ್ಟಿಕ್ ವೆಲ್ಡಿಂಗ್ ಗನ್. ರಕ್ಷಣಾ ಕನ್ನಡಕ. ಶಾಖ ನಿರೋಧಕ ಕೈಗವಸುಗಳು. ಮರಳು, ಕಾಗದ ಅಥವಾ ಅಪಘರ್ಷಕ ಬಟ್ಟೆ. ಹಿಡಿಕಟ್ಟುಗಳು. ಸ್ವಚ್ಛಗೊಳಿಸುವ ದ್ರಾವಕ ಉದಾ ಅಸಿಟೋನ್. ಪೇಪರ್ ಟವೆಲ್ ಅಥವಾ ಕ್ಲೀನ್ ಬಟ್ಟೆ. ಯುಟಿಲಿಟಿ ಚಾಕು ಅಥವಾ ಪ್ಲಾಸ್ಟಿಕ್ ಟ್ರಿಮ್ಮರ್. ಪ್ರಕ್ರಿಯೆ. ಸುರಕ್ಷತಾ ಸಿದ್ಧತೆಗಳು. ನಿಮ್ಮ ಸುರಕ್ಷತಾ ಕನ್ನಡಕ ಮತ್ತು ಶಾಖ ನಿರೋಧಕ ಕೈಗವಸುಗಳನ್ನು ಹಾಕಿ. ಬಿ. ಕೆಲಸದ ಪ್ರದೇಶವು ಚೆನ್ನಾಗಿ ಗಾಳಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ ಅಥವಾ ಲಭ್ಯವಿದ್ದರೆ ಹೊಗೆ ತೆಗೆಯುವ ವ್ಯವಸ್ಥೆಯನ್ನು ಹೊಂದಿಸಿ. ಸಿ. ಮುನ್ನೆಚ್ಚರಿಕೆಯಾಗಿ ಹತ್ತಿರದಲ್ಲಿ ಅಗ್ನಿಶಾಮಕವನ್ನು ಇಟ್ಟುಕೊಳ್ಳಿ. ವಿರಾಮವನ್ನು ಗುರುತಿಸಿ. ಹಾನಿಯ ಸ್ಥಳ ಮತ್ತು ವ್ಯಾಪ್ತಿಯನ್ನು ಗುರುತಿಸಲು ಮುರಿದ ಪ್ಲಾಸ್ಟಿಕ್ ಕಂಟೈನರ್ ಅನ್ನು ಪರೀಕ್ಷಿಸಿ. ಮುರಿದ ಅಂಚುಗಳನ್ನು ತಯಾರಿಸಿ. ಮುರಿದ ಪ್ಲಾಸ್ಟಿಕ್ನ ಅಂಚುಗಳನ್ನು ಒರಟಾಗಿಸಲು ಮರಳು, ಕಾಗದ ಅಥವಾ ಅಪಘರ್ಷಕ ಬಟ್ಟೆಯನ್ನು ಬಳಸಿ. ಇದು ವೆಲ್ಡಿಂಗ್ ರಾಡ್ ಉತ್ತಮವಾಗಿ ಅಂಟಿಕೊಳ್ಳಲು ಸಹಾಯ ಮಾಡುತ್ತದೆ. ಬಿ. ಒರಟಾದ ಅಂಚುಗಳನ್ನು ಸ್ವಚ್ಛಗೊಳಿಸುವ ದ್ರಾವಕ, ಉದಾಹರಣೆಗೆ ಅಸಿಟೋನ್ ಮತ್ತು ಕ್ಲೀನ್ ಬಟ್ಟೆ ಅಥವಾ ಕಾಗದದ ಟವಲ್ನಿಂದ ಸ್ವಚ್ಛಗೊಳಿಸಿ, ಯಾವುದೇ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕಲು. ವೆಲ್ಡಿಂಗ್ ರಾಡ್ ಆಯ್ಕೆ ಮಾಡಿ. ಕಂಟೈನರ್ನ ವಸ್ತುಗಳಿಗೆ ಹೊಂದಿಕೆಯಾಗುವ ಪ್ಲಾಸ್ಟಿಕ್ ವೆಲ್ಡಿಂಗ್ ರಾಡ್ ಅನ್ನು ಆರಿಸಿ. ರಾಡ್ ಒಂದೇ ರೀತಿಯ ಸಂಯೋಜನೆ ಮತ್ತು ಬಣ್ಣವನ್ನು ಹೊಂದಿರಬೇಕು. ವೆಲ್ಡಿಂಗ್ ಗನ್ ಅನ್ನು ಪೂರ್ವಭಾವಿಯಾಗಿ ಕಾಯಿಸಿ. ಪ್ಲಾಸ್ಟಿಕ್ ವೆಲ್ಡಿಂಗ್ ಗನ್ ಅನ್ನು ಆನ್ ಮಾಡಿ ಮತ್ತು ಆಯ್ಕೆ ಮಾಡಿದವರಿಗೆ ಸೂಕ್ತವಾದ ತಾಪಮಾನಕ್ಕೆ ಹೊಂದಿಸಿ. ವೆಲ್ಡಿಂಗ್ ರಾಡ್ ಮತ್ತು ಪ್ಲಾಸ್ಟಿಕ್ ವಸ್ತು. ನಿರ್ದಿಷ್ಟ ತಾಪಮಾನ ಸೆಟ್ಟಿಂಗ್ಗಳಿಗಾಗಿ ತಯಾರಕರ ಸೂಚನೆಗಳನ್ನು ನೋಡಿ. ವೆಲ್ಡಿಂಗ್ ಪೈಪ್ ಅನ್ನು ಹಿಡಿದಿಡಲು ಹಿಡಿಕಟ್ಟುಗಳನ್ನು ಬಳಸಿ. ಇದು ಬಿಗಿಯಾದ ಬಂಧವನ್ನು ಖಾತ್ರಿಗೊಳಿಸುತ್ತದೆ. ಸಿ. ವೆಲ್ಡಿಂಗ್ ಗನ್ನ ನಳಿಕೆಯನ್ನು ಜಂಟಿ ಉದ್ದಕ್ಕೂ ಸರಿಸಿ. ರಾಡ್ ಮತ್ತು ಪೈಪ್ನ ಅಂಚುಗಳನ್ನು ಒಟ್ಟಿಗೆ ಕರಗಿಸಿ. ಸಿ. ವೆಲ್ಡಿಂಗ್ ಗನ್ನ ನಳಿಕೆಯನ್ನು ಜಂಟಿ ಉದ್ದಕ್ಕೂ ಸರಿಸಿ. ರಾಡ್ ಮತ್ತು ಪೈಪ್ ಅಂಚುಗಳನ್ನು ಒಟ್ಟಿಗೆ ಕರಗಿಸಿ. ಅವುಗಳನ್ನು ಬೆಸೆಯಲು ಸ್ವಲ್ಪ ಒತ್ತಡವನ್ನು ಅನ್ವಯಿಸಿ. ಡಿ. ಸಂಪೂರ್ಣ ವಿರಾಮವನ್ನು ಮುಚ್ಚುವವರೆಗೆ ವೆಲ್ಡಿಂಗ್ ಅನ್ನು ಮುಂದುವರಿಸಿ. ವೆಲ್ಡ್ ಸಮ ಮತ್ತು ಮೃದುವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕೂಲಿಂಗ್ ಕೀ. ಬೆಸುಗೆ ಹಾಕಿದ ಪ್ರದೇಶವನ್ನು ನೈಸರ್ಗಿಕವಾಗಿ ತಣ್ಣಗಾಗಲು ಅನುಮತಿಸಿ. ನೀರಿನಂತಹ ಬಲವಂತದ ಕೂಲಿಂಗ್ ವಿಧಾನಗಳನ್ನು ಬಳಸಬೇಡಿ, ಏಕೆಂದರೆ ಇದು ಬಂಧವನ್ನು ದುರ್ಬಲಗೊಳಿಸಬಹುದು. ತಪಾಸಣೆ. ಪ್ಲಾಸ್ಟಿಕ್ ಸಂಪೂರ್ಣವಾಗಿ ತಣ್ಣಗಾದ ನಂತರ ಯಾವುದೇ ನ್ಯೂನತೆಗಳು ಅಥವಾ ದುರ್ಬಲ ಸ್ಥಳಗಳಿಗಾಗಿ ದುರಸ್ತಿ ಪರೀಕ್ಷಿಸಿ. ಮುಕ್ತಾಯ. ಯುಟಿಲಿಟಿ ಚಾಕು ಅಥವಾ ಪ್ಲಾಸ್ಟಿಕ್ ಟ್ರಿಮ್ಮರ್ ಬಳಸಿ ಯಾವುದೇ ಹೆಚ್ಚುವರಿ ವೆಲ್ಡಿಂಗ್ ರಾಡ್ ಅನ್ನು ಟ್ರಿಮ್ ಮಾಡಿ. ಬಿ.
ಅಗತ್ಯವಿದ್ದರೆ ದುರಸ್ತಿ ಮಾಡಿದ ಪ್ರದೇಶವನ್ನು ನಯವಾಗಿಸಲು ಮತ್ತು ಉಳಿದ ಕಂಟೇನರ್ನೊಂದಿಗೆ ಫ್ಲಶ್ ಮಾಡಲು ಮರಳು ಮಾಡಿ. ಅಂತಿಮ ತಪಾಸಣೆ ಶಕ್ತಿ ಮತ್ತು ಸಮಗ್ರತೆಗಾಗಿ ದುರಸ್ತಿ ಮಾಡಿದ ಪ್ಲಾಸ್ಟಿಕ್ ಕಂಟೇನರ್ ಅನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಬಿ. ಯಾವುದೇ ಗೋಚರ ದೋಷಗಳು ಅಥವಾ ಹೆಚ್ಚುವರಿ ವೆಲ್ಡಿಂಗ್ ಅಗತ್ಯವಿರುವ ಪ್ರದೇಶಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಶುದ್ಧೀಕರಣ ಪ್ಲಾಸ್ಟಿಕ್ ವೆಲ್ಡಿಂಗ್ ಗನ್ ಅನ್ನು ಆಫ್ ಮಾಡಿ ಮತ್ತು ಅದನ್ನು ತಣ್ಣಗಾಗಲು ಅನುಮತಿಸಿ. ಬಿ. ಎಲ್ಲ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಮತ್ತು ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಿ. ಪರೀಕ್ಷೆ ರಿಪೇರಿ ಮಾಡಿದ ಕಂಟೇನರ್ ದ್ರವಗಳು ಅಥವಾ ಇತರ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳಲು ಉದ್ದೇಶಿಸಿದ್ದರೆ ಸೀಲ್ನಲ್ಲಿ ಯಾವುದೇ ಉಲ್ಲಂಘನೆಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸೋರಿಕೆ ಪರೀಕ್ಷೆಯನ್ನು ನಡೆಸುವುದು. ನಿಮ್ಮ ಕಣ್ಣುಗಳು ಮತ್ತು ಕೈಗಳನ್ನು ರಕ್ಷಿಸಲು ಯಾವಾಗಲೂ ಸುರಕ್ಷತಾ ಕನ್ನಡಕಗಳು ಮತ್ತು ಶಾಖ ನಿರೋಧಕ ಕೈಗವಸುಗಳನ್ನು ಧರಿಸಿ. ಚೆನ್ನಾಗಿ ಗಾಳಿ ಇರುವ ಪ್ರದೇಶದಲ್ಲಿ ಕೆಲಸ ಮಾಡಿ ಅಥವಾ ಹೊಗೆಯನ್ನು ಉಸಿರಾಡುವುದನ್ನು ತಡೆಯಲು ಹೊಗೆ ತೆಗೆಯುವ ವ್ಯವಸ್ಥೆಯನ್ನು ಬಳಸಿ. ಪ್ಲಾಸ್ಟಿಕ್ ವೆಲ್ಡಿಂಗ್ ಗನ್ ಮತ್ತು ರಾಡ್ಗಾಗಿ ತಯಾರಕರ ಸೂಚನೆಗಳನ್ನು ಅನುಸರಿಸಿ. ವೆಲ್ಡಿಂಗ್ ಪ್ರಕ್ರಿಯೆಯಲ್ಲಿ ಬಿಸಿ ಮೇಲ್ಮೈಗಳು ಮತ್ತು ವಸ್ತುಗಳ ಬಗ್ಗೆ ಜಾಗರೂಕರಾಗಿರಿ. ಕೆಲಸದ ಪ್ರದೇಶವನ್ನು ಸ್ವಚ್ಛವಾಗಿ ಮತ್ತು ಯಾವುದೇ ಸುಡುವ ವಸ್ತುಗಳಿಂದ ಮುಕ್ತವಾಗಿಡಿ. ಈ ವಿಡಿಯೋದಲ್ಲಿ ನಾವು ಸುರಕ್ಷತಾ ಸಿದ್ಧತೆಗಳು, ವಿರಾಮವನ್ನು ಗುರುತಿಸುವುದು, ಮುರಿದ ಅಂಚುಗಳನ್ನು ಸಿದ್ಧಪಡಿಸುವುದು, ವೆಲ್ಡಿಂಗ್ ರಾಡ್, ವೆಲ್ಡಿಂಗ್, ಕೂಲಿಂಗ್, ತಪಾಸಣೆ ಮತ್ತು ಅಂತಿಮವಾಗಿ ಸ್ವಚ್ಛಗೊಳಿಸುವ ಆಯ್ಕೆ ಹೇಗೆ ಎನ್ನುವುದರ ಕುರಿತು ಕಲಿತಿದ್ದೇವೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಪಠ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.